ಕಳೆದ ಒಂದು ತಿಂಗಳಿಂದ ಹೆಚ್ಚು ಕಡಿಮೆ ನಮ್ಮ ನಗರಸಭೆ ಇಲ್ಕಲ್ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಉಂಟಾಗಿತ್ತು. ಈ ಕುರಿತು ಸಾರ್ವಜನಿಕರಿಂದ ಮತ್ತು ಮಾಧ್ಯಮಗಳ ಮೂಲಕ ಹಾಗೂ ನಮ್ಮ ಕಚೇರಿ ಸಿಬ್ಬಂದಿಗಳ ಮೂಲಕ, ನಮ್ಮ ಅಧ್ಯಕ್ಷರ ಮೂಲಕ, ನಮ್ಮ ಸರ್ವ ಸದಸ್ಯರ ಮೂಲಕ ಇದು ನಮ್ಮ ಗಮನಕ್ಕೆ ಬಂದಾಗ ನಾವು ನಮ್ಮ ಸರ್ವ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಅದಕ್ಕೊಂದು ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಈಗಾಗಲೇ ನಾವು ಸಾಕಷ್ಟು ಪ್ರಯತ್ನ ಮಾಡಿ ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಅಮೃತ್ ವಿಚಲ್ ಸದಸ್ಯರು, ನಮ್ಮ ಜಂಗ್ಲಿ ಸದಸ್ಯರು, ನಮ್ಮ ಮೌಲೇಶಣ್ಣ ಸದಸ್ಯರು ಮತ್ತು ನಮ್ಮ ಮಾಲವಶ್ರೀ ಮೇಡಮ್ ಅವರು ವಿವರಿಸಿದಂಗೆ ATS ಸುಟ್ಟಾಗ ಅದು 15 ವರ್ಷ ಹಿಂದಿಂದ ಸ್ಕೀಮ್ ಇಂಪ್ಲಿಮೆಂಟೇಷನ್ ಆಗಿರುವುದರಿಂದ ಅದು ಹಳಿ ATS, ಹಳಿ ಮಾಡೆಲ್ ಪೆನಲ್ ಬೋರ್ಡ್ದಲ್ಲಿ ಒಂದು ATS ಅಂತ ಏನಿರ್ತದೆ ಅದು ಹಳಿದಿರುವುದರಿಂದ ಈಗ ಹೊಸ ATSನ್ನು ನಮಗೆ ಇಮಿಡಿಯೇಟಾಗಿ ಎಲ್ಲಿ ಶಿಫ್ಟ್ ಮಾಡೋಕ್ಕೆ ಆಗ್ತಿದ್ದಿಲ್ಲ ಮತ್ತು ಅದು ಶಿಫ್ಟ್ ಮಾಡಿದರೂ ಅದು ಸಿಸ್ಟಮ್ ನಮಗೆ ಸಪೋರ್ಟ್ ಮಾಡ್ತಿರಲಿಲ್ಲ. ಈ ನಿಟ್ಟಿನಲ್ಲಿ ನಾವು ವಾಟರ್ ಬೋರ್ಡ್ AW ಅವ್ರ ಜೊತೆ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪುಟ್ಟಯ್ಯ ಸರ್ ಜೊತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸೆಕ್ಷನ್ ಆಫೀಸರ್ ಜೊತೆ ಚರ್ಚಿಸಿ ಅದನ್ನು ಏನು ಮಾಡಬೇಕು ಅಂತೇಳಿ ಮಾಡಿ ಈ ಹಿಂದೆ ಎಲ್ಲಿ ಇಂಥದ್ದೇ ಸ್ಕೀಮ್ ಎಕ್ಸಿಕ್ಯೂಟ್ ಆಗಿತ್ತು ಅಲ್ಲಿ ಒಂದು ATS ಇತ್ತು, ಅದು ವಾಟರ್ ಬೋರ್ಡ್ ಅವ್ರ ಅಂಡರ್ನಲ್ಲೇ ಇರೋದರಿಂದ ಅದನ್ನು ತರಿಸ್ಕೊಂಡು ಹಾಕಿ ಅದನ್ನು ವರ್ಕ್ಶಾಪ್ನಲ್ಲಿ ರೆಡಿ ಮಾಡಿಸ್ಕೊಂಡು ಬಂದು ಅದನ್ನು ಫಿಟ್ ಮಾಡಿಸಿ ನಾವು ಲಾಸ್ಟ್ ಟೈಮ್ ನೀರು ಕೊಟ್ಟಿವಿ. ಆವಾಗೂ ಸಹ ನೀರಿಂದು ಸಮಸ್ಯೆ ಆಗಿತ್ತು, ಅದನ್ನು ನಾವು ಸಂಭವ ಒಂದು ವಾರದಲ್ಲಿ ಮ್ಯಾನೇಜ್ ಮಾಡಿದ್ವಿ. ಅದಾದ ನಂತರ ಒಂದು ಕಂಟಿನ್ಯೂಸ್ ರನ್ ಆಗಾಕತ್ತಿತ್ತು. ಲಾಸ್ಟ್ ಟೈಮು ಆಲ್ಮಟ್ಟಿ ಒಳಗೆ 7 ತಾಸು ಕಂಟಿನ್ಯೂಸ್ ಆಗಿ ಕರೆಂಟ್ ಹೋಯಿತು. ಅದಲ್ಲದೆ ನಮ್ಮ ಇಲ್ಕಲ್ ಮತ್ತು ಹುನಗುಂದದಲ್ಲಿನೂ ಕರೆಂಟದು, ಅಂದರೆ ಹುನಗುಂದದ್ದು ಯಾಕೆ ಮೆನ್ಷನ್ ಮಾಡಾಕ್ತೀನಿ ಅಂತಂದರೆ ಆಲ್ಮಟ್ಟಿಯಿಂದ ರಾ ವಾಟರ್ ಬಂದು ನಮ್ಮ WTP ಬೀಳ್ತೈತಿ. WTP ಎಸ್ಟಾಬ್ಲಿಷ್ ಆಗಿದ್ದು ಹುನಗುಂದದಲ್ಲಿ ಫಿಲ್ಟ್ರೇಷನ್ ಆಗಿ ನಮಗೆ ಕುಷ್ಟಿಗೆ ಮತ್ತು ಹುನಗುಂದಕ್ಕೆ 3ಕ್ಕೂ ಪಂಪ್ ಆಗ್ತೈತಿ ನೀರು. ಅಲ್ಲಿ ಹುನಗುಂದದಲ್ಲಿನೂ ಕರೆಂಟಿನ ಸಮಸ್ಯೆ ಆಯಿತು. ಹೀಗಾಗಿ ಅದು ಒಂದು ಅಲ್ಲಿ 7 ತಾಸು ಇಲ್ಲಿ ಒಂದು 3 ತಾಸು ಸಮಸ್ಯೆ ಆದ ಮೇಲೆ ನೀರನ್ನು ನಾವು ಕರೆಕ್ಟಾಗಿ ಅಲ್ಲಿಂದ ಪಂಪ್ ಮಾಡೋಕ್ಕೆ ಆಗಲಿಲ್ಲ, ಬಲ್ಕ್ ವಾಟರ್ ನಮಗೆ ಬರಲಿಲ್ಲ. ಸೊ ಹೀಗಾಗಿ ಸಮಸ್ಯೆ ಆಗಿತ್ತು. ಅದಲ್ಲದೆ ಅದನ್ನು ಮಾಡಿ ಸರಿ ಮಾಡಿ ಈಗ ಏನು ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋದಕ್ಕೆ ಅಲ್ಲಿ ನಮ್ಮ ಅಮರಾವತಿ ಬ್ರಿಡ್ಜ್ ಕೆಳಗೆ ನಿನ್ನೆ ಪೈಪ್ ಲೈನ್ ಲೀಕೇಜ್ ಆಗಿ ಅದು ಬ್ಲಾಸ್ಟ್ ಆಗಿ ನೀರು ಹೆಚ್ಚಿನ ಮಟ್ಟದಲ್ಲಿ ಸೋರಿಕೆ ಆಗಿರುವುದರಿಂದ ಅದನ್ನು ರಿಪೇರಿಗೆ ತಗೊಳ್ಳೇಬೇಕಾದಂಥ ಅನಿವಾರ್ಯ ಬಂತು. ಯಾಕಂದರೆ ಪೈಪ್ಲೈನು ಅಂಡರ್ಗ್ರೌಂಡ್ ಇರೋದರಿಂದ ಮಣ್ಣು ಮತ್ತು ಇನ್ನಿತರೆ ಇದನ್ನು ಮಟೀರಿಯಲ್ ಆದರೂ ಹೋಗಿ ಕಂಟ್ಯಾಮಿನೇಷನ್ ಆಗಬಾರ್ದು ಅಂತೇಳಿ AW ವಾಟರ್ ಬೋರ್ಡ್ದವರು ಡಿಸಿಷನ್ ತೊಗೊಂಡು ನಿನ್ನೆ ರಾತ್ರಿಯೇ ನಾವು ಕೆಲಸ ಸ್ಟಾರ್ಟ್ ಮಾಡಿ 12:30ವರೆಗೆ ಅದನ್ನು ಕೆಲಸ ಸ್ಟಾರ್ಟ್ ಮಾಡಿಸಿ 12:30ಗೆ ಅದನ್ನು ಪೂರಾ ರಿಪೇರ್ ಮಾಡಿಸಿ ನೀರನ್ನು ನಮ್ಮ ಇಲ್ಕಲ್ಕ ಕುಷ್ಟಿಗೆ ಬಂದು ಬೀಳುವಂಗೆ ವ್ಯವಸ್ಥೆ ಮಾಡಿದ್ದೀವಿ. ಅದಾದಮೇಲೆ ನಿನ್ನೆ ರಾತ್ರಿ 12ರಿಂದ ಹಿಡ್ಕೊಂಡು ಇಲ್ಲಿ ಮಧ್ಯಾಹ್ನ 12ವರೆಗೆ 4 MLD ನೀರನ್ನು ನಾವು ತೊಗೊಂಡು ಈಗಾಗಲೇ ವಾರ್ಡ್ನೊಳಗೆ ಹಂತ ಹಂತವಾಗಿ ಎಲ್ಲೆಲ್ಲಿ ನೀರನ್ನು ವ್ಯತ್ಯಯ ಭಾಳ ಉಂಟಾಗೈತಿ ಮತ್ತು ಈಗ ನಾವು ಇಮಿಡಿಯೇಟಾಗಿ ಎಲ್ಲಿ ಬಿಡಬೇಕಾಗೈತಿ ಅಂಥ ಜಾಗದೊಳಗೆ ಪಂಪ್ ಆಪ್ರೇಟ್ ಮಾಡಿಕೊಂಡು ನಾವು ನೀರನ್ನು ಸರಬರಾಜು ಮಾಡುವಂಥದ್ದು ವ್ಯವಸ್ಥೆ ಮಾಡಾಕ್ತೀವಿ. ಅದಲ್ಲದೆ ಇವತ್ತು 12 ಗಂಟೆಯಿಂದ ರಾತ್ರಿ 12ವರೆಗೆ ಕಂಟಿನ್ಯೂಸ್ ಆಗಿ ನೀರು ನಮ್ಮ ಇಲ್ಕಲ್ಕ ಪಂಪ್ ಆಗೋದ್ರಿಂದ ನಮಗೆ ಒಂದು 10 MLD ತನಕ ನೀರು ಸಿಗ್ತೈತಿ. ನಾಳೆ ಎಲ್ಲಿ ಎಲಿವೇಟೆಡ್, ಈಗ ತಮಗೆಲ್ಲರಿಗೂ ತಿಳಿದಿರೋ ವಿಚಾರ, ಎಲ್ಲಿ ಲೋ ಲೈನಿಂಗ್ ಏರಿಯಾ ಐತಿ ಅಲ್ಲಿ ನೀರು ಪ್ರೆಷರ್ಲಿ ಹೋಗಿಬಿಡ್ತೈತಿ, ಎಲಿವೇಟೆಡ್ ಏರಿಯಾಕ್ಕೆ ಹೋಗೋದಾಗೈತಿ. ನಮ್ಮ ಸಾಕಾ ಫ್ಯಾಕ್ಟ್ರಿ ಬ್ಯಾಕ್ ಸೈಡ್ ಆಗಿರ್ಬೋದು, ಆಲಂಪುರ್ ಪೇಟ್ನಲ್ಲಿ ಆಗಿರ್ಬೋದು, ನಮ್ಮ ಬಸವನಗರದಲ್ಲಿ ಆಗಿರ್ಬೋದು, ಇಂಥ ಸ್ಥಳದಲ್ಲಿ ಎಲಿವೇಟೆಡ್ ಪಾಯಿಂಟ್ನಲ್ಲಿ ಇರೋದ್ರಿಂದ ಅಲ್ಲಿ ನೀರು ಹೋಗಾಕತ್ತಿಲ್ಲ. ಸೊ ಅದನ್ನು ನಾವು ಇವತ್ತು ರಾತ್ರಿ 12:30 ತನಕ ನಮಗೇನು ನೀರು ಸಿಗ್ತೈತಿ 10ರಿಂದ 12 MLD ಸಿಗ್ತೈತಿ ಅಂತೇಳಿ ನಾವು ಅಂದಾಜಿಸ್ಕೊಂಡಿವಿ. ಅಷ್ಟು ನೀರು ಬಂದ ತಕ್ಷಣ ನಾವು ನಾಳೆಯಿಂದ ಅವು ಏನು ಎಲಿವೇಟೆಡ್ ಪಾಯಿಂಟ್ ಅದಾವೆ ಅವನ್ನೂ ಕವರ್ ಮಾಡ್ತೀವಿ. ಒಟ್ಟಿನಲ್ಲಿ ಒಂದು ಸುತ್ತಿನ ಎಲ್ಲ ನಮ್ಮ ಇಲ್ಕಲ್ದೊಳಗೆ ಎಲ್ಲರಿಗೆ ನೀರು ಮುಟ್ಟುವಂಗೆ ವಾಲ್ ಆಪ್ರೇಟ್ ಮಾಡಿಕೊಂಡು ನೀರಿನ ವ್ಯವಸ್ಥೆ ಮಾಡ್ಕೊತೀವಿ. ನೆಕ್ಸ್ಟ್ ನಾವು ಈಗಾಗಲೇ ನಮ್ಮ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಶಾಸಕರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಾಟರ್ ಬೋರ್ಡ್ದವ್ರ ಜೊತೆ, ಹೆಸ್ಕಾಮ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ಮತ್ತು ನಮ್ಮ DUDC ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಹೇಬ್ರ ಜೊತೆ, ನಮ್ಮ ಜೊತೆ ಎಲ್ಲರ ಜೊತೆ ಚರ್ಚೆ ಮಾಡಿಕೊಂಡು ಕರೆಂಟ್ ಬ್ರೇಕ್ ಆಗಲಾರ್ದಂಗೆ ಒಂದು ವ್ಯವಸ್ಥೆ ಮಾಡೋಕೆ ಅವ್ರಿಗೆ ಈಗಾಗಲೇ ನಿರ್ದೇಶನ ಕೊಟ್ಟಾರ. ಅದಕ್ಕೆ ಸ್ಪಂದಿಸಿ ಹೆಸ್ಕಾಮ್ AW ಅವರು ನಮ್ಮದು ಜಾಕ್ವೇಲಿಗೆ ಬಂದು ಅಲ್ಲಿ ಏನು ಮಾಡಬೇಕು ಅನ್ನೋ ಬಗ್ಗೆ ಸೂಚನೆಗಳನ್ನು ಕೊಟ್ಟಾರ, ವ್ಯವಸ್ಥೆಯನ್ನು ಮಾಡಿಕೊಟ್ಟಾರ. ಒಂದಿಷ್ಟು ನಮ್ಮ ಲೇಬರ್ಗಳಿಂದ ಇಲ್ಲಿ ಜಾಕ್ವೇಲ್ನಲ್ಲಿ ಕೆಲಸ ಮಾಡುವಂಥ ಲೇಬರ್ಗಳಿಂದ ಅವರು ಸ್ವಲ್ಪ ತೊಂದರೆ ಆಗಿತ್ತು, ಅವ್ರಿಗೂ ಸಹ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವ್ರಿಗೂ ಸಹ ಟ್ರೈನಪ್ ಮಾಡಿ ಅವ್ರಿಗೆ ಈ ರೀತಿ ಆಗಲಾರ್ದಂಗೆ ಒಂದು ಮ್ಯಾನೇಜ್ ಮಾಡ್ಕೊಕತ್ತಾರ. ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಬರಾಕ್ತಿದ್ವಿ. ಈಗ ನಮಗೆ ಇಮಿಡಿಯೇಟಾಗಿ ಯಾವುದೇ ಈಗ ತಮಗೆಲ್ಲರಿಗೂ ಗೊತ್ತಿರೋದು ವಿಷಯ, ಒಮ್ಮೆ ನಾವು ವಾಟರ್ ಸಪ್ಲೈ, ನಮಗೆ ಬಲ್ಕ್ ವಾಟರ್ ಸಪ್ಲೈ ಒಂದು ದಿವಸ ಬರೋದು ಕಡಿಮೆ ಆಯಿತು ಅಂತಂದ್ರೆ ನೆಕ್ಸ್ಟ್ ಡೇ ನಮಗೆ ಇದು ಎಲಿವೇಟೆಡ್ ಪಾಯಿಂಟ್ನಾಗ ನೀರು ಕೊಡೋಕ್ಕಾಗೋದಿಲ್ಲ.
ಹೀಗಾಗಿ ಅದನ್ನು ಕವರ್ ಮಾಡಿಕೊಂಡು ಎಂಟೈರ್ ಊರಿಗೆ ಕವರ್ ಮಾಡ್ಬೇಕಂತಂದ್ರೆ ನಮ್ಗೆ 4 ರಿಂದ 5 ದಿವಸ ಮಿನಿಮಮ್ ಬೇಕಾಗ್ತೈತಿ. ಹೀಗಾಗಿ ಒಂದಿಷ್ಟು ಎಲಿವೇಟೆಡ್ ಪಾಯಿಂಟ್ನಾಗ ಈಗ ನಮ್ಮ ಮೇಡಮ್ ಹೇಳಿದಂಗೆ ಯಾವ್ದು ಮೇಡಮ್ ಹೇಳಿದಂಗೆ ಗೌಳ್ಯಾರ ಗುಡಿ ಹತ್ರ ಅದು ಎಲಿವೇಟೆಡ್ ಪಾಯಿಂಟಿಗೆ ಇರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ನೀರಿನ ಸಮಸ್ಯೆ ಆಗೈತಿ. ಈಗ ನಾವು ನೀರು ಒಂದ್ಸರಿ ಕರೆಕ್ಟಾಗಿ ತೊಗೊಂಡು ಅವ್ರಿಗೆ ಬಿಡಾಕತ್ತೀವಿ ಅಂತಂದ್ರೆ ಈಗ ಅಲ್ಲಿ ಅವ್ರಿಗೂ ಸಮಸ್ಯೆ ಮಾಡಂಗಿಲ್ಲ. ನಮಗೇನಪ್ಪ ಅಂತಂದರೆ ಈಗಾಗಲೇ ಅಪ್ಗ್ರೇಡೇಷನ್ ಮಾಡಬೇಕಾಗಿತ್ತು ಪಂಪ್. ಅದು ಈಗಾಗಲೇ ನಮ್ಮ ಶಾಸಕರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಾರ. 36 ಕೋಟಿ ರೂಪಾಯಿ ಅನುದಾನವನ್ನು ಕ್ಲೇಮ್ ಮಾಡಿದ್ದಾರೆ. ನಮ್ಮ ಪಂಪಿಂಗ್ ಮಷಿನರೀಸ್ ಎಲ್ಲ ಅಪ್ಗ್ರೇಡ್ ಆಗ್ತಾವೆ. ಪೈಪ್ಲೈನು ನಾವು ನಮ್ಮ ಅನುದಾನದಾಗ ಮತ್ತು ಸ್ಕೇರ್ ಸಿಟಿ ಅನುದಾನದಾಗ ನಾವು ಮತ್ತು ಇವು ಲೇಔಟ್ದವ್ರು ಡೆವಲಪ್ಮೆಂಟ್ ಮಾಡೋ ಟೈಮ್ದಾಗ ಪೈಪ್ಲೈನ್ ಹಾಕ್ಕೊಂಡು ಪೈಪ್ಲೈನ್ ಅಂತೂ ನಮ್ದು ಆಟೋಮೆಟಿಕ್ಲಿ ಹೆಚ್ಚು ಹಾಕೊಂಡು ಹೋಗ್ತೈತಿ. ಆ ಪೈಪ್ಲೈನಿಗೆ ಪಾಪ್ಯುಲೇಷನ್ಗೆ ತಕ್ಕಂಗೆ ಪಂಪಿಂಗ್ ಮಷಿನರೀಸನ್ನು ಅಪ್ಗ್ರೇಡ್ ಮಾಡೋದು ಭಾಳ ಅವಶ್ಯಕತೆ ಇರುವುದರಿಂದ ಈಗಾಗಲೇ ನಾವು ಶಾಸಕರ ಗಮನಕ್ಕೆ ತೊಗೊಂಡು ಬಂದ ಮೇಲೆ ಸಾಹೇಬರು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ಯಾವ ರೀತಿ ಅಪ್ಗ್ರೇಡೇಷನ್ ಮಾಡಬೇಕು ಅಂಥೇಳಿ ಒಂದು ಲೈನ್ ಎಸ್ಟಿಮೇಷನನ್ನು ಪ್ರಿಪೇರ್ ಮಾಡಿಕೊಂಡು ವಾಟರ್ ಬೋರ್ಡ್ದವ್ರ ಕಡೆಗೆ ತೊಗೊಂಡು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ಯಾರ. ಅದು ಸರ್ಕಾರ ಮಂಜೂರಾತಿ ನೀಡಿದ ತಕ್ಷಣ ಅದು ಇಮಿಡಿಯೇಟಾಗಿ ಅದನ್ನು ನಾವು ಕೆಲಸ ಮಾಡ್ಕೊತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ನಾನು ಸ್ಪಷ್ಟೀಕರಣ ಕೊಡೋಕೆ ಬಯಸ್ತೀನಿ. ಜೊತೆಗೆ ಈಗಿನ ನೀರಿನ ವ್ಯತ್ಯಯ ಏನು ಉಂಟಾಗೈತಿ ಇದನ್ನು ವಾಲ್ವ್ ಆಪ್ರೇಟ್ ಮಾಡಿಕೊಂಡು ಎಲ್ಲ ನಮ್ಮ ಇಳಕಲದ ಸರ್ವ ಜನರಿಗೂ ನೀರು ಮುಟ್ಟುವಂಥದ್ದು ವ್ಯವಸ್ಥೆಯನ್ನು ಮೊದಲನೇ ಈ ವಾರದಲ್ಲಿ ನಾವು ಮಾಡಿ ಮುಗಿಸ್ಕೊತೀವಿ. ಹಬ್ಬ ಅದು ಬಂದವು, ಮನೆಯೊಳಗೆ ನೀರಿನ ಅವಶ್ಯಕತೆ ಭಾಳ ಇರ್ತೈತಿ. ನನಗೂ ಕಂಟಿನ್ಯೂಸ್ ಆಗಿ ಒಂದು ವಾರದಿಂದ ಎಲ್ಲ ಸಾರ್ವಜನಿಕರು ಫೋನ್ ಹಚ್ಚಿದ್ದಾರೆ. ಎಲ್ಲ ಸಾರ್ವಜನಿಕರಿಗೂ ನಾವು ಸ್ವಲ್ಪ ಸಮಾಧಾನದಿಂದ ಹೇಳ್ಕೊಂಡಿವಿ, ರಿಕ್ವೆಸ್ಟು ಮಾಡ್ಕೊಂಡಿವಿ, ಅವ್ರಿಗೆ ಸಮಾಧಾನನೂ ಪಡಿಸಿದ್ದೀವಿ. ಇನ್ನೇನೈತಿ ನಾವು ಕರೆಕ್ಟಾಗಿ ಪರ್ಸ್ನಲಿ ಮಾನಿಟರ್ ಮಾಡಿಕೊಂಡು ನಾವೇ ಅದನ್ನು ಸರಿ ಮಾಡಿ ಇನ್ನೊಮ್ಮೆ ನೀರಿನ ಈ ರೀತಿ ವ್ಯತ್ಯಯ ಆಗಲಾರ್ದಂಗೆ ನಾವು ನೋಡ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಹಂಗೆ ಈಗ ನಮ್ಮ ಪತ್ರಕರ್ತರ ಒಂದು ವಿಷಯನ ಎತ್ತಿದ್ರು, ನಗರಸಭೆಗೆ ಬಂದಾಗ ಸರಿಯಾಗಿ ಸ್ಪಂದಿಸುವುದಿಲ್ಲ ಅಂತೇಳಿ. ಆ ರೀತಿ ಯಾವುದೇ ಪ್ರಕರಣಗಳಾಗಿತ್ತು ಅಂದರೂ ನಾನು ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕರೆದಿ ಅವರಿಗೆ ಮಾತಾಡಿ ಇನ್ನೊಮ್ಮೆ ಈ ರೀತಿ ಪ್ರಕರಣಗಳಾಗಲಾರ್ದಂಗೆ ನಾನು ನೋಡ್ಕೊಂಡು ಹೋಗ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಅಂತ ಏರಿಯಾಗಳಿಗೆಲ್ಲ ಈಗ ಮುಂಚೆ ಬೋರ್ಗಳಿದ್ವು. ಈ ಬಸವನಗರ ಏನು ಸಮಸ್ಯೆ ಇತ್ತು ಸರ್, ಅಧ್ಯಕ್ಷ ನಮ್ಮ ವಾರ್ಡ್ನಾಗ ಅದಾರ, ಅಲ್ಲೆಲ್ಲ ಬೋರ್ ಅಲ್ಲೇನು ಸಮಸ್ಯೆ ಅಂದ್ರೆ ನೀರು ಬೋರ್ಗಳಿಗೆ ಹೋಗ್ಬಿಡ್ತಿದ್ವಿ ನಾವು. ಈಗ ಆ ಬೋರ್ಗಳನ್ನು ರೋಡ್ ಮಾಡ್ತೀವಿ ಅಂತ ತೆಗೆದಾಕ್ಬಿಟ್ರೆ ಒಂದಷ್ಟು ಬೋರ್ಡ್ಗಳನ್ನ ರೋಡ್ನಾಗ ಅದಾವ. ಅವು ಬೋರ್ ಸರಿ ಮಾಡಿಕೊಟ್ರಂದ್ರ ಅಲ್ಲಿ ಅರ್ಧ ಸಮಸ್ಯೆ ಬಗೆಹರಿಸಿ. ಈಗ ಹಬ್ಬ ಹರಿದಿನದಾಗ ಆ ಬೋರ್ ಮಾಡಿ ಇದ್ರಂದ್ರೆ ಮತ್ತೆ ಈ ಸಮಸ್ಯೆ ಬರಲ್ಲ. ರೋಡಿಗೆ ಮುನ್ಸಿಪಾಲಿಟಿಗೆ ಬಂದು ಮಹಿಳೆಯರು ಗುತ್ತಿಗೆ ಹಾಕೋದ್ರಿ ಏನು ಅದ ಯಾವ ಆಗಲ್ಲ ಘಟನೆಗಳು ಅಂತವನ್ನ ಭಾಳ ಅದಾವು ಸಮಸ್ಯೆ. ನಾವು ಮತ್ತು ನಮ್ಮ ತಂಡದವ್ರು ಅಷ್ಟು ಒಂದು 30-40 ಬೋರ್ಗಳು ಹಂಗಾದವು ಸರ್. ಈಗ ಇಲ್ಲ ಸರ್, ತಾವು ಒಂದು ಒಳ್ಳೆ ವಿಚಾರನ ನಮ್ಗೆ ಬೋರ್ ಸರಿಪಡಿಸ್ಕೊಡ್ರಿ. ನೀರ್ ಬೇಕು ಒಂದು 2 ದಿವಸ 3 ದಿವಸ ಲೇಟ್ ಆಗ್ಬಿಡ್ರಿ. ಬೋರ್ ಸರಿಪಡಿಸ್ಬಿಟ್ರೆ ಏನು ಸಮಸ್ಯೆ. ಮತ್ತು ಎಲೆಕ್ಟ್ರಿಕಲ್ ಬೋರ್ಡ್ ಮಾಡಿಸಿದ್ರು, ಅದು ಎಲ್ಲರೂ ಚಲೋ ಮಾಡಿದ ಸಮಸ್ಯೆ ಇರ್ತಿದ್ರಿ. ಈ ಕೈ ಪಂಪ್ 2ರ 1 ಎಲೆಕ್ಟ್ರಿಕಲ್ ಮಾಡ್ರಿ, 2 ತೆಗೆದೋಗ್ಬಿಟ್ರಿ. ಇಲ್ಲ ಸರಿ, ನೀವು ರೋಡ್ ಒಳಗೈತಿ ಮಾಡಕ್ಕಾಗಲ್ಲ ಅಂದ್ರೆ ಹೊಸ ಜಗದಾಗರ ಒಂದು ಬೋರ್ ಹಾಕಿ ಕೊಟ್ರಂದ್ರೆ ಒಂದು ವಾರ್ಡಿಗೆ 1 ಡೆಫಿನೆಟ್ಲಿ. ಈಗ ನಾನು ಈಗಾಗಲೇ ನಮ್ಮ ಅಧ್ಯಕ್ಷರು ಸರ್ವ ಸದಸ್ಯರು ಮತ್ತು ನಮ್ಮ MLA ಸಾಹೇಬ್ರ ಮುಂದೆ ಈ ಲಾಸ್ಟ್ ವೀಕ್ನ ಈ ವಿಷಯ ಕುರಿತು ವಾಟರ್ ಬೋರ್ಡ್ದವ್ರು ಮೀಟಿಂಗ್ ಕರೆದಾಗ ಚರ್ಚೆ ಮಾಡಿದ್ದೀವಿ. ನಾವು ಈಗಾಗಲೇ ಒಂದು 25 ಲ್ಯಾಕ್ ರೂಪೀಸ್ ಅನುದಾನವನ್ನು ಕಾಯ್ದಿರಿಸಿ ಈಗ ನಮ್ಮ ಊರಲ್ಲಿರುವಂಥ ಬೋರ್ಗಳನ್ನು ಹೈಡ್ರೋಫ್ಲೆಕ್ಚರಿಂಗ್ ಮಾಡೋದಾಗಿರ್ಬೋದು ಅಥವಾ ಅದ್ರದ್ದು ಏನಾರ ರಿಪೇರಿ ಮಾಡೋದಾಗಿರ್ಬೋದು, ಸಣ್ಣ ಪುಟ್ಟ ರಿಪೇರಿ ಮಾಡೋಕೆ ಈಗಾಗಲೇ ಕ್ರಮ ಕೈಗೊಂಡಿವಿ. ಕೆಲಸ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ, ಕೆಲಸನೂ ಆಗಕತ್ತೈತಿ. ಬಟ್ ಈಗ ತಾವು ಹೇಳಿದಂಗೆ ಸ್ಪೆಸಿಫಿಕ್ಕಾಗಿ ಒಂದಿಷ್ಟು ಇನ್ನು ಹೈ ಏರಿಯಾಸ್ ಏನದಾವಲ್ಲ, ಎತ್ತರದ ಪ್ರದೇಶ ಅದಾವಲ್ಲ, ಅಲ್ಲಿಂದ ಮಾಡಬೇಕಾಗಿದ್ದ ಅವಶ್ಯಕತೆ ಐತಿ. ಈಗಾಗ ಬೆಳಗ್ಗೆನೂ ಸಹ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರು ಕರೆದು ಇದನ್ನು ಮಾಡಲೇಬೇಕಾಗಿತ್ತು, ಮಾಡ್ರಿ ಅಂತೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾರೆ. ನಮ್ಮ AW ಅವರಿಗೆ JE ಅವರಿಗೆ ಕರೆಸಿದ್ದೀವಿ, ಅವರಿಗೆ ಕೆಲಸ ಮಾಡ್ಸೋಕೆ ಹಚ್ಚಿದ್ದೀವಿ ಈಗಾಗಲೇ. ಸೊ ಡೆಫಿನೆಟ್ಲಿ ನಾವು ಮುಂದಿನ ದಿನಗಳಲ್ಲಿ ಇದನ್ನು ಟಾಪ್ ಪ್ರಯಾರಿಟಿ ಒಳಗೆ ಅಟೆಂಡ್ ಮಾಡ್ತೀವಿ. ಇಂಥ ನೀರಿನ ವ್ಯತ್ಯಯ ಏನಾದರೂ ಉಂಟಾಗಿತ್ತು ಅಂತಂದ್ರೆ ಆ ಸಿಚುವೇಶನ್ದಾಗಲಿ ಇದು ಡೆಫಿನೆಟ್ಲಿ ನಮ್ಮ ಬೋರ್ವೆಲ್ಗಳು ನಮ್ಗೆ ಸಹಕಾರ ಮಾಡ್ತಾವೆ ಅಂಥೇಳಿ ನಾವು ಮನಗಂಡಿದ್ದೀವಿ. ಡೆಫಿನೆಟ್ಲಿ ಮುಂದಿನ ದಿವಸದಲ್ಲಿ ಮಾಡಿಸ್ಕೊಡ್ತೀವಿ. ಅದಲ್ಲದೆ ನಮ್ಮ ಗೌಳ್ಯಾರ ಗುಡಿ ಹತ್ರ ಹಳಿ ಸರ್ಕಾರಿ ದವಾಖಾನೆ ಹತ್ರ ಹಳಿದೊಂದು ನಮ್ಮದು ಪಂಪಿಂಗ್ ಸ್ಟೇಷನ್ ಐತಿ. ಅದನ್ನು ಸಹ ಲಾಸ್ಟ್ ಟೈಮು ಸಾಹೇಬರು ಅದಕ್ಕೊಂದಿಷ್ಟು ಅನುದಾನ ಒಂದು 35 ಲ್ಯಾಕ್ ರೂಪೀಸ್ ಅನುದಾನವನ್ನು ಕಾಯ್ದಿರಿಸಿ ಅದರ ಸುತ್ತಮುತ್ತ ಬೋರ್ವೆಲ್ಗಳನ್ನು ಹಾಕಿಸಿ ನಮ್ಮ ಹಳಿ ಪಂಪಿಂಗ್ ಸ್ಟೇಷನನ್ನು ನವೀಕರಿಸಿ ಅದರೊಳಗೆ ಏನಾದರೂ ನ್ಯೂನತೆಗಳಿದ್ವು ಅಂದ್ರೆ ಅದನ್ನು ಸರಿಪಡಿಸ್ಕೊಂಡು ಅಲ್ಲಿಯೂ ನೀರು ಸ್ಟಾಕ್ ಮಾಡಿಕೊಂಡು ಬಿಡುವಂಥ ವ್ಯವಸ್ಥೆ ಮಾಡೋಕೆ ಹೇಳಿದರು. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮಾಡಾಕತ್ತೀವಿ. ಇಮಿಡಿಯೇಟ್ಲಿ ಟೆಂಡರ್ ಪ್ರಕ್ರಿಯೆ ಮುಗಿದ ತಕ್ಷಣ ಅಲ್ಲಿ ನಾವು ನಮ್ಮ ಹಳಿ ಪಂಪಿಂಗ್ ಸ್ಟೇಷನನ್ನು ಆಪ್ರೇಟ್ ಮಾಡ್ತೀವಿ. ಇಂಥ ಸಮಸ್ಯೆ ಆಯಿತು ಅಂದರೆ ಅಟ್ಲೀಸ್ಟ್ ಒಂದಿಷ್ಟು ಏರಿಯಾದಾಗರೆ ಅದನ್ನು ನಾವು ಮ್ಯಾನೇಜ್ ಮಾಡ್ಬೋದು.
ಆ ರೀತಿ ಮಾಡಕ್ಕೆ ನಾವು ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಇನ್ಸ್ಟ್ರಕ್ಷನ್ ಕೊಟ್ಟರೆ ನಾವು ಮಾಡಾಕ್ತೀವಿ. ಈಗ ಇಮಿಡಿಯೇಟಾಗಿ ಟೆಂಡರ್ ಪ್ರಕ್ರಿಯೆ ಮುಗಿದ ತಕ್ಷಣ ತಮ್ಗೆ ಗೊತ್ತಿದೆ ಇಲ್ಲ, ಈಗ ನಿಮ್ಮ ಇಲ್ಲ ಅದೇ ಹೇಳತ್ತೀನಿ ನಿಮ್ಗೆ, ಅದನ್ನು ಮಾಡ್ತೀವಿ. ಟೆಂಡರ್ ಪ್ರಕ್ರಿಯೆ ಆಗೈತಿ ಅಂದ್ಗಳೇ ತಮ್ಗೆ ಗೊತ್ತಿರ್ತೈತಿ, ಅದನ್ನು ಪ್ರೊಸೀಜರ್ ಹೆಂಗೆ ಮಾಡ್ಬೇಕು ಅನ್ನೋದು ತಮ್ಗೆ ಐಡಿಯಾ ಐತಿ. ಅದು ಅಂತೂ ಒಂದು ಪಾರ್ಟ್ ಸೈಮಲ್ಟೇನಿಯಸ್ಲಿ ಅದು ಆಗ್ತಿರ್ತೈತಿ. ಜೊತೆಗೆ ಇವತ್ತೇ ನಾವು ಗುತ್ತಿಗೆದಾರರನ್ನು ಕರೆದು ಅಧ್ಯಕ್ಷರ ಸಮಕ್ಷಮ ಅಧ್ಯಕ್ಷರೇ ಮತ್ತು ನಮ್ಮ ಸದಸ್ಯರು ಅವರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಾರ. ಇಮಿಡಿಯೇಟಾಗಿ ಊರಾಗಿನ ಎಷ್ಟು ಹ್ಯಾಂಡ್ ಪಂಪ್ಗಳದಾವ ರಿಪೇರ್ ಮಾಡ್ಕೊರಂದಾರ. ಇವತ್ತು ಅವ್ರ ಕೆಲಸಕ್ಕೂ ಹೋಗಿದ್ದಾರೆ. ಈಗಾಗಲೇ ತಾವು ನೋಡ್ಕೊಂಡು ಹೋಗ್ಬೋದು. ಹೊಸ ಮಟೀರಿಯಲ್ಗಳನ್ನು ನಾವು ತರಿಸಿ ಇಲ್ಲೇ ಅಧ್ಯಕ್ಷರ ರೂಮ್ ಮುಂದೆನೇ ಸ್ಟಾಕ್ ಮಾಡಿಸಿದ್ದೀವಿ. ಅದನ್ನು ತೊಗೊಂಡೋಗಿ ಅದನ್ನು ಯೂಸ್ ಮಾಡಿಕೊಂಡು ಒಟ್ಟಿನಲ್ಲಿ ಹಬ್ಬದೊಳಗೆ ನಾವು ಯಾವುದೇ ರೀತಿ ಸಾರ್ವಜನಿಕರಿಗೆ ನೀರಿನ ತೊಂದರೆ ಆಗಲಾರ್ದಂಗೆ ನಾವು ಅಲರ್ಟ್ ಆಗಿದ್ದು, ಸಾರ್ವಜನಿಕರಿಗೆ ನೀರಿನ ತೊಂದರೆ ಆಗಲಾರ್ದಂಗೆ ನಾವು ನಮ್ಮ ಸದಸ್ಯರು ನೋಡ್ಕೊಂಡು ಹೋಗ್ತೀವಿ. ಅದಕ್ಕೆ ನಮ್ಮ ವಾಟರ್ ಬೋರ್ಡ್ದವ್ರಿಗೆ ಈಗಾಗಲೇ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿವಿ. ಅವರು ಸಹ ತಾವು ಬಲ್ಕ್ ವಾಟರ್ ಕೊಡೋದ್ರೊಳಗೆ ಯಾವುದೇ ನ್ಯೂನತೆಗಳನ್ನು ಆಗಲಾರ್ದಂಗೆ ವ್ಯತ್ಯಯ ಉಂಟಾಗಲಾರ್ದಂಗೆ ನೋಡ್ಕೊಂಡು ಹೋಗ್ರಿ ಅಂತ ಹೇಳಿದ್ವಿ. ಅವರು ಸ್ಪಂದಿಸಿ ಅವರ ಅಧಿಕಾರಿಗಳನ್ನು ಅಲ್ಲಿ ಸ್ಪೆಸಿಫಿಕ್ ಆಗಿ ಒಂದಿಷ್ಟು ಅಧಿಕಾರಿಗಳನ್ನು ಕೂಡಿಸಿ ಒಬ್ಬರು ಸೆಕ್ಷನ್ ಆಫೀಸರನ್ನು ಅಲ್ಲಿ ನೇಮಿಸ್ಕೊಂಡು ಒಂದು ಪ್ರತಿದಿನ 12 MLD ನೀರು ಕೊಡುವಂಥ ವ್ಯವಸ್ಥೆಯನ್ನು ಅವರು ಮಾಡ್ತೀನಿ ಅಂತಾರೆ. ಅವರು ಮಾಡತ್ತಾರೆ. ಈ ಸರ್ತಿ ಹಬ್ಬದೊಳಗೆ ಯಾವುದೇ ರೀತಿ ನ್ಯೂನತೆ ಆಗಲಾರ್ದಂಗೆ ನಾವು ಮಾಡ್ಕೊಂಡು ಹೋಗ್ತೀವಿ. ಈಗೇನು ಆಗೈತಿ ಅದಕ್ಕೆ ಈಗೇನಾಗೈತಿ ಅದನ್ನ ಮುಂದೆ ಸರ್ತಿ ನಾವು ರಿಪೀಟ್ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸರ್, ವಾಟರ್ ಬೋರ್ಡ್ ಅವರು ನೀವು ಕೂಡ್ಬಿಟ್ಟ ಕೈಗಾರಿಕೆಗಳಿಗೆ ಇಷ್ಟು ನೀರನ್ನು ಕೊಡ್ಬೇಕು ನೀವು. ಅದನ್ನ ನೀರು ಸಮಸ್ಯೆ ಐತಿ. ನಗರ ಪ್ರದೇಶ ಕುಷ್ಟಗಿ ಭಾಗ ಇರ್ಬೋದು, ಹುನಗುಂದ ಇರ್ಬೋದು, ಇಳಕಲ್ ಇರ್ಬೋದು. ಇಳಕಲ್ ನಗರಸಭೆ ಪುರಸಭೆ, ಆ 2 ಪುರಸಭೆ, ನೀವು 3 ಜನ ಕೂಡ್ಕೊಂಡು ಏನ್ರ ಅವ್ರ ಕೈಗಾರಿಕೆದಾರಿಗೆ ಅಂದ್ರೆ ಸ್ವಲ್ಪ ಅರ್ಧ ಟೀಮ್ ಕಳಿಸ್ತೀವಿ. ನಾವು ಜನಪ್ರತಿನಿಧಿ ಸಮಸ್ಯೆ ಐತಿ, ಇಲ್ಲಿ ಪ್ರತಿನಿಧಿಗಳು ಈ ತರ ಮಾಡಾತಾರ, ನೀವು ಒಟ್ಟರು ಕೂಡಿ ಒಂದು ಡೆಫಿನೆಟ್ ಇಟ್ ಇಸ್ ಗುಡ್ ಐಡಿಯಾ. ನೀವು ಒಂದು ಒಳ್ಳೆ ಸಜೆಷನ್ ಕೊಟ್ಟಿರಿ. ಕೈಗಾರಿಕೆಗಳಿಗೆ ನಮ್ಮ ನಗರಸಭೆಯಿಂದನೇ ಅಧಿಕೃತವಾಗಿ ಕನೆಕ್ಷನ್ ತೊಗೊಂಡಿದ್ರೂ ಸಹ ಅವರಿಗೆ ನಮ್ಮ ಹಬ್ಬ ಅದಾವ, ನಮಗೆ ನೀರಿಂದು ಸಮಸ್ಯೆ ಆಗ್ತೈತಿ, ಸ್ವಲ್ಪ ನೀರನ್ನು ಕಡಿಮೆ ಬಳಸ್ಕೋರಿ ಅಂತೇಳಿ ನಾವು ಅವ್ರಿಗೆ ಫೋರ್ಸ್ ಮಾಡೋಕ್ಕೆ ಬರೋದಿಲ್ಲ. ಒಂದು ರಿಕ್ವೆಸ್ಟ್ ಮಾಡಿಕೊಂಡು ನಾವು ಅದನ್ನು ಕೆಲಸ ಮಾಡ್ತೀವಿ. ಡೆಫಿನೆಟ್ಲಿ ಮಾಡ್ತೀವಿ. ಸರ್, ಅವ್ರಿಗೆ ಅಂತ ನೀರು ಬೇಕು, ಪುನಃ ನಿಮ್ಮ ಕಡೆ ಬರಲೇಬೇಕು. ನೀವು ಅವ್ರನ್ನ ತಡೆ ಹಿಡಿಬೋದು. ಮತ್ತು ನೀವು ಜಿಲ್ಲೆಯ ಹಲವಾರು ನಗರಸಭೆ ಪುರಸಭೆಗಳು ಅತಿ ಹೆಚ್ಚು ನೀರು ಸಮಸ್ಯೆ ಇದ್ದಲ್ಲೇ ಕೆಲಸ ಮಾಡಿ ಬಂದ್ರಿ. ನಿಮ್ಮ ಬಗ್ಗೆ ಕೇಳಿ ಕ್ರಿಯಾಶೀಲ ರಜೀರಿ ಅಂತೇಳಿ. ಬಟ್ ಇಳಕಲ್ ನಗರಸಭೆನೂ ನಿಮ್ಮ ಅವಧಿ ಒಳಗಡೆ ಕುಡಿಯೋ ನೀರಿನ ಸಮಸ್ಯೆ ಏನೂ ಆಗಲಾರ್ದಂಗೆ ಮಾಡ್ರಿ ಅಂತ ನಾವು ನಮ್ಮ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು, ಸರ್ವ ಸದಸ್ಯರು ಸೇರಿ ವಾಟರ್ ಬೋರ್ಡ್ದವ್ರನ್ನ ವಿಶ್ವಾಸಕ್ಕೆ ತಗೊಂಡು ತಮಗೂ ಸಹ ತಮ್ಮದು ರೂಲ್ ಭಾಳ ಅದ. ಯಾಕಂದರೆ ರಿಯಾಲಿಟಿ ಸಾರ್ವಜನಿಕರಿಗೆ ಮುಟ್ಸೋದೇ ತಾವೇ. ಅದಕ್ಕೆ ತಮ್ಮನ್ನೂ ಸಹ ವಿಶ್ವಾಸಕ್ಕೆ ತಗೊಂಡು ನಾವು ಈ ರೀತಿ ಆಗಲಾರ್ದಂಗೆ ಮಾಡೋಣ. ಪ್ಲಸ್ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಈಗ ಮೇಡಮ್ರು ಅಧ್ಯಕ್ಷರು ಹೇಳಿದರು, ನಮ್ಮ ಸದಸ್ಯರು ಹೇಳಿದರು, ನಮ್ಮ AWA ಅವರು ಹೇಳಿದ್ರು, ವಾಟರ್ ಬೋರ್ಡ್ದವರು ಈಗೇನಿದು ಅಪ್ಗ್ರೇಡೇಷನ್ ಮಾಡಬೇಕಾಗಿದೆಯಲ್ಲ, ಇದಕ್ಕೆ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ ಟಾಪ್ ಪ್ರಯಾರಿಟಿ ಒಳಗೆ ಅದನ್ನು ಮಾಡೋಕ್ಕೆ ಸರ್ಕಾರದಿಂದ ಅಪ್ರೂವಲ್ಸ್ ಅದು ತೊಗೊಂಡು ಅಲ್ಲಿವರೆಗೆ ಏನೂ ತೊಂದರೆ ಆಗಲಾರ್ದಂಗೆ ನಾವು ಮ್ಯಾನೇಜ್ ಮಾಡೋದು. ತಮ್ಮ ಸಹಕಾರನೂ ನಮ್ಗೆ ಭಾಳ ಮುಖ್ಯ. ತಾವು ಸಹ ಎಸ್, ಈಗ ಇದೇ ಉದ್ದೇಶ ಅದೇ ಸರ್. ಈಗ ತಾವು ಹೇಳಿದ್ರಿ ಮತ್ತು ನಮ್ಮ ಸಚಿನ್ ಅವರು ಹೇಳಿದರು, ವಿಜಯ್ ಅವರು ಹೇಳಿದರು, ನಮ್ಮ ವಿನೋದಣ್ಣನವರು ಹೇಳಿದರು. ಈಗ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಮಾಹಿತಿ ಹೋಗುವುದಿಲ್ಲ ಅನ್ನೋದು ಒಂದು ಸಮಸ್ಯೆ. ಮಾಹಿತಿ ಹೋಗದೇ ಇರುವುದರಿಂದ ಈ ರೀತಿ ಒಂದು ಸ್ಟ್ರೈಕ್ ಮಾಡೋದಾಗಿರ್ಬೋದು, ಮುನ್ಸಿಪಾಲಿಟಿ ಮುಂದೆ ಬಂದು ತಮ್ಮ ದುಃಖವನ್ನು ಅಥವಾ ತಮ್ಮ ತ್ರಾಸಗಳನ್ನು ಹೇಳ್ಕೊಳ್ಳೋದಾಗಿರ್ಬೋದು, ಇಂಥದ್ದು ಆಗಾಕತ್ತೈತಿ. ಈ ವಿಷಯವನ್ನು ನಮ್ಮ ಅಧ್ಯಕ್ಷರು ಸದಸ್ಯರು ಮನಗಂಡು ಇವತ್ತೊಂದು ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆದು ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಮೊದಲು ನಾವು ತಿಳಿಸುವಂಥ ವ್ಯವಸ್ಥೆ ಮಾಡೋಣ ಅನ್ನೋ ಉದ್ದೇಶಕ್ಕೆ ನಮ್ಮ ಅಧ್ಯಕ್ಷರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಇನ್ನು ಮುಂದೇನಿದೆ, ಪತ್ರಿಕಾಗೋಷ್ಠಿಯನ್ನು ಕರೆಯೋದು ಅನ್ನೋದಕ್ಕಿಂತನೂ ಅವಶ್ಯಕತೆ ಬಿದ್ದರೆ ಪತ್ರಿಕಾಗೋಷ್ಠಿಯನ್ನು ಕರೀನು. ನಮ್ಮ ಈಗ ಹೆಂಗೆ ಮೀಡಿಯಾ ಗ್ರೂಪ್ ಐತಿ ತಮ್ಮ ಮೀಡಿಯಾ ಗ್ರೂಪಲ್ಲಿ ನಾವು ಅಥವಾ ನಮ್ಮ ಸಿಬ್ಬಂದಿ ವರ್ಗದವರು ಅಥವಾ ಅಧ್ಯಕ್ಷರು ಅಥವಾ ನಮ್ಮ ಯಾರ ಸದಸ್ಯರು ಇಂಥದ್ದು ಏನಾರು ವ್ಯತ್ಯಯ ಉಂಟಂದ್ರೆ ಇಮಿಡಿಯೇಟಾಗಿ ತಮಗೆ ಮಾಹಿತಿ ಕೊಡುವಂಥ ಕೆಲಸ ಮಾಡ್ತೀವಿ ನಾವು. ತಾವು ಸ್ವಲ್ಪ ನಮ್ಮ ಜೊತೆ ಸಹಕರಿಸಿ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ತಿಳಿ ಹೇಳ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ತಮಗೊಂದು ವಿನಂತಿ ಮಾಡ್ಕೊಳ್ತೀನಿ. ಕರವಾ ಫರ್ನಿಚರ್ ಮಾಲ್ ಇಳಕಲ್ ಇವರಿಂದ ಬೃಹತ್ ಫರ್ನಿಚರ್ ಮೇಳ. ಹೌದು ವೀಕ್ಷಕರೇ, ಮನೆಗೆ ಹೊಸ ಸೋಫಾ, ಡೈನಿಂಗ್ ಟೇಬಲ್, ಬೆಡ್ ಸೇರಿದಂತೆ ಫರ್ನಿಚರ್ಗಳನ್ನು ತರಬೇಕು ಎಂಬ ಆಸೆ ಎಲ್ಲರಿಗೂ ಇರುತ್ತೆ. ಆದರೆ ಈ ದುಬಾರಿ ಕಾಲದಲ್ಲಿ ಯಾಕೆ ಸುಮ್ಮನೆ ಖರ್ಚು ಅಂದ್ಕೊಂಡು ಸುಮ್ಮನಿರ್ತಾರೆ. ಆದರೆ ಇಳಕಲ್ ನಗರದ ಕರವಾ ಫರ್ನಿಚರ್ ಮಾಲ್ನವರು ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ದರದಲ್ಲಿ ಫರ್ನಿಚರ್ಗಳ ಬೃಹತ್ ಮೇಳವನ್ನ 10 ದಿನಗಳ ಕಾಲ ಇಳಕಲ್ಲಿನ ಕೊಂಗಡ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದು, ನಿಮ್ಮ ನೆಚ್ಚಿನ ಫರ್ನಿಚರ್ಗಳನ್ನ ಮನೆಗೆ ತರಲು ಈಗ ಸಕಲ ಅಂತಾನೆ ಹೇಳಬಹುದು.
ಅಕ್ಟೋಬರ್ 4ರಿಂದ ಪ್ರಾರಂಭವಾದ ಈ ಫರ್ನಿಚರ್ ಮೇಳವು ಅಕ್ಟೋಬರ್ 14ರವರೆಗೆ ಇರಲಿದ್ದು ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಫರ್ನಿಚರ್ಗಳನ್ನು ಒದಗಿಸುತ್ತಿದ್ದಾರೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.